ಸಮಾರಂಭದಲ್ಲಿ ಹನುಮಂತ ಮುಂದುವರೆಸುತ್ತಾನೆ. ಹನುಮಂತ ಆ ದಿನಗಳಲ್ಲಿ ಶೇಖರ್ ತುಂಬಾ ಕಷ್ಟಪಟ್ಟಿದ್ದ. ಅವನಿಗೆ ವ್ಯವಸಾಯವೊಂದೇ ಗೊತ್ತಿದ್ದುದು. ಆದರೆ ಅದರಿಂದ ಬರುವ ಆದಾಯ ಸಾಲುತ್ತಿರಲಿಲ್ಲ. ಶೇಖರ್ ರಾಮಯ್ಯನೊಂದಿಗೆ ಮಾತನಾಡುತ್ತಿರುವುದು. ಶೇಖರ್, ತರಬೇತಿನ ಅದರಿಂದೇನು ಪ್ರಯೋಜನ ರಾಮಯ್ಯ? ನಮ್ಮ ಭೂಮಿ ಸರಿ ಇಲ್ಲ, ಮಳೆ ಇಲ್ಲ. ರಾಮಯ್ಯ, ಸುಮ್ಮನೆ ಹೋಗಿ ಬಾ ಶೇಖರ್. ಹೊಸ ಪದ್ಧತಿಗಳ ಬಗ್ಗೆ ಹೇಳಿಕೊಡಬಹುದು, ಏನಾದರೂ ಉಪಯೋಗವಾಗಬಹುದು. ಕೆಲವು ದಿನಗಳ ನಂತರ ಶೇಖರ್ ತರಬೇತಿಯಿಂದ ಹಿಂತಿರುಗುತ್ತಾನೆ. ಶಿವ, ಅಪ್ಪ ಎಲ್ಲಿ ಹೋಗಿದ್ದಿರಿ? ತುಂಬಾ ಹೊತ್ತಾಯಿತಲ್ಲ. ಶೇಖರ್, ಮಗನೇ, ನಾನು ತಾಲ್ಲೂಕಿಗೆ ಹೋಗಿದ್ದೆ, ಕೃಷಿ ತರಬೇತಿಗೆ ಹೋಗಿದ್ದೆ. ಅಲ್ಲಿ ಹೊಸ ಹೊಸ ವಿಷಯಗಳನ್ನು ಹೇಳಿಕೊಟ್ಟರು. ಶಿವ, ಹೊಸ ವಿಷಯಗಳ? ಅದರಿಂದ ನಮ್ಮ ಕಷ್ಟಗಳು ದೂರವಾಗುತ್ತವಾ ಅಪ್ಪ? ಶೇಖರ್, ನೋಡೋಣ ಮಗನೇ. ಅವರು ಹೇಳಿದ ಹಾಗೆ ಗೊಬ್ಬರ ಹಾಕಬೇಕು, ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡಬೇಕು ಅಂತಿದ್ದಾರೆ. ಪ್ರಯತ್ನ ಮಾಡೋಣ. ಸಮಾರಂಭದಲ್ಲಿ ಹನುಮಂತ ಮತ್ತೆ ಮಾತನಾಡುತ್ತಾನೆ. ಹನುಮಂತ ಆ ತರಬೇತಿಯಿಂದ ಶೇಖರ್ ಬದಲಾದ. ಹೊಸ ಹುಮ್ಮಸ್ಸಿನಿಂದ ಕೆಲಸ ಮಾಡಲು ಶುರು ಮಾಡಿದ. ಯಾರು ನಂಬದಿದ್ದರು, ಅವನು ಮಾತ್ರ ತನ್ನ ಪ್ರಯತ್ನವನ್ನು ಬಿಡಲಿಲ್ಲ. ಶೇಖರ್ ತನ್ನ ಹೊಲದಲ್ಲಿ ಕೆಲಸ ಮಾಡುತ್ತಿರುವುದು. ಅವನ ಮುಖದಲ್ಲಿ ಆತ್ಮವಿಶ್ವಾಸ. ಶೇಖರ್, ಈ ಬಾರಿ ಖಂಡಿತ ಒಳ್ಳೆಯ ಬೆಳೆ ಬರುತ್ತೆ. ನಾನು ಕಲಿತಿರುವ ವಿಧಾನಗಳನ್ನು ಸರಿಯಾಗಿ ಬಳಸಿಕೊಂಡರೆ ಫಲ ಸಿಕ್ಕೇ ಸಿಗುತ್ತೆ. ಸಮಾರಂಭದಲ್ಲಿ ಹನುಮಂತ ಕೊನೆಯದಾಗಿ ಹೇಳುತ್ತಾನೆ. ಹನುಮಂತ, ನೋಡಿ, ಈಗ ಶೇಖರ್ ಯಶಸ್ವಿ ರೈತ. ಅವನ ಪರಿಶ್ರಮಕ್ಕೆ ತಕ್ಕ ಫಲ ಸಿಕ್ಕಿದೆ. ಕಷ್ಟಗಳು ಬರಬಹುದು, ಆದರೆ ಶ್ರದ್ಧೆಯಿಂದ ಪ್ರಯತ್ನಿಸಿದರೆ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಶೇಖರ್ ಒಂದು ಉದಾಹರಣೆ. ಅವನ ಬಗ್ಗೆ